ಇದು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮಾತು. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಸಹೋದರ ಡಿಕೆ ಸುರೇಶ್ ಕೂಡ ಮಾತನಾಡಿದ್ದಾರೆ. ಡಿನ್ನರ್ ಪಾಲಿಟಿಕ್ಸ್ ಹೊಸದೇನು ಅಲ್ಲ ಅಂತ ಹೇಳಿದ್ದಾರೆ. ಹೊಸ ಅರ್ಥವನ್ನು ಕಲ್ಪಿಸುವಂತಹ ಅವಶ್ಯಕತೆ ಇಲ್ಲ. ಸತೀಶ್ ಜಾರಕಿಹೊಳಿ ಸೇರಿದಂತೆ ಯಾರೇ ಆಗಲಿ ಸಿಎಂ ಸ್ಥಾನದ ಆಕಾಂಕ್ಷಿ ಆದರೆ ತಪ್ಪಿಲ್ಲ ಅಂತ ಹೇಳಿರುವಂಥದ್ದು. ಕೆಪಿಸಿಸಿ ಅಧ್ಯಕ್ಷರು ಯಾರೇ ಆದರೂ ಕೂಡ ಸಂತೋಷ ತರುತ್ತೆ. ಸಿದ್ದರಾಮಯ್ಯ ಅವರು ಕೂಡ ಕೆಪಿಸಿಸಿ ಅಧ್ಯಕ್ಷರಾಗಬಹುದು ಅಂತ ಹೇಳಿ ಮಾಜಿ ಸಂಸದ ಡಿಸಿಎಂ ಡಿಕೆ ಶಿವಕುಮಾರ್ ಸಹೋದರ ಡಿಕೆ ಸುರೇಶ್ ಕಾಂಗ್ರೆಸ್ನಲ್ಲಾಗ್ತಾ ಇರುವಂತಹ ವಿದ್ಯಮಾನಗಳ ಬಗ್ಗೆ ಹೇಳಿಕೆ ಕೊಟ್ಟಿದ್ದು ಹೀಗೆ. ಅಂತ ಏನು ಹೆಸರು ಕೊಟ್ಟಿದ್ದೀರಿ, ಬಹುಶಃ ಇದೇ ಹೊಸದೇನಲ್ಲ. ಸ್ನೇಹಿತರು ಮತ್ತು ವಿಶೇಷ ಸಂದರ್ಭಗಳಲ್ಲಿ ಊಟಕ್ಕೆ ಸೇರ್ತಕ್ಕಂಥದ್ದು ಹಲವಾರು ವಿಚಾರಗಳನ್ನು ಊಟಕ್ಕೆ ಸೇರಿದಾಗ ಕೆಲವಾರು ವಿಚಾರಗಳು ಚರ್ಚೆಗೆ ಬರ್ತದೆ. ಸೊ ಹಾಗಾಗಿ ಹೊಸ ವರ್ಷದ ದೃಷ್ಟಿಯಿಂದ ಕೆಲವರೆಲ್ಲ ಸೇರಿದ್ರು ಅಂತ ಕಾಣಿಸ್ತಿದೆ. ಸೊ ಮುಖ್ಯಮಂತ್ರಿಗಳು ಕೂಡ ಅದರಲ್ಲಿ ಭಾಗವಹಿಸಿದ್ದಾರೆ. ಸೊ ಹಾಗಾಗಿ ಇದಕ್ಕೆ ವಿಶೇಷ ಅರ್ಥ ಏನಿಲ್ಲ. ರಾಜಕಾರಣದಲ್ಲಿ ನೀವು ಮಾಧ್ಯಮಗಳು ಹೇಳೋ ರೀತಿಯಲ್ಲಿ ಏನೋ ವಿಶೇಷವಾದಂಥ ಬದಲಾವಣೆ ಆಗ್ತಾ ಇದೆ, ಒತ್ತಡ ಬರ್ತಾ ಇದೆ ಅನ್ನೋಂಥ ಅರ್ಥ ಕಲ್ಪಿಸುವಂಥದ್ದಿಲ್ಲ. ಇವತ್ತು ರಾಜ್ಯದಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಸರ್ಕಾರ ನಡೀತಾ ಇದೆ. ಅದನ್ನು ಯಾರೂ ಕೂಡ ಚರ್ಚೆನೂ ಕೂಡ ಮಾಡ್ತಾ ಇಲ್ಲ. ಸೊ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಗಳೇ ಅಲ್ಲಿ ಭಾಗವಹಿಸಿದ್ರಿಂದ ಇದಕ್ಕೆ ಹೆಚ್ಚು ಅರ್ಥ ಕಲ್ಪಿಸುವಂಥ ಅವಶ್ಯಕತೆ ಇಲ್ಲ ಅಂಥೇಳಿ ನಾನು ಭಾವಿಸಿದ್ದೆ. ಅವ್ರನ್ನ ನೀವು ಕೇಳಬೇಕು, ಅವ್ರ ಆಕಾಂಕ್ಷಿ ಆಗಿದ್ದರೆ ಅವ್ರ ಸ್ವಂತ ವೈಯಕ್ತಿಕ ಅಭಿಪ್ರಾಯ. ಅವರು ನಾಯಕರಿದ್ದಾರೆ, ಒಂದು ಸಮುದಾಯದ ಮುಖಂಡರು. ಸೊ ಅವರು ಕೂಡ ಒಂದಷ್ಟು ಆಸೆ ಆಕಾಂಕ್ಷೆಗಳನ್ನು, ರಾಜಕಾರಣದಲ್ಲಿರ್ತಕ್ಕಂಥವರೆಲ್ಲರೂ ಕೂಡ ಒಂದಷ್ಟು ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಂಡಿರ್ತಾರೆ. ಅವರೊಬ್ಬರೇ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಆಸೆ ಇರ್ತಕ್ಕಂಥವರೆಲ್ಲ ಸಾಕಷ್ಟು ಜನ ಇದ್ದಾರೆ. ಸೊ ಹಾಗಾಗಿ ತಪ್ಪಿಲ್ಲ, ತಪ್ಪು ಅಂತ ಹೇಳಲಿಕ್ಕಾಗೋದಿಲ್ಲ. ಈ ಕಾಂಗ್ರೆಸ್ ಪಕ್ಷ ತೀರ್ಮಾನ ಮಾಡೋದು ಕಾಂಗ್ರೆಸ್ನ ಅಧಿಕಾರಕ್ಕೆ ತಂದ ಮೇಲೆ. ಅಧಿಕಾರಕ್ಕೆ ತರಬೇಕಾದಂಥ ಜವಾಬ್ದಾರಿ 140 ಜನ ಶಾಸಕರ ಮೇಲಿದೆ. 140 ಜನ ಶಾಸಕರು ಅಧಿಕಾರಕ್ಕೆ ಏನು ತಂದಿದ್ದಾರೆ, ಜನ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಇವತ್ತು ಬಂದಿದೆ, ಅದು ಎಷ್ಟು ಕಷ್ಟಪಟ್ಟು ಅಧಿಕಾರಕ್ಕೆ ಬಂದಿದೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಪ್ರತಿಯೊಬ್ಬರು ಕೂಡ ಎಚ್ಚರಿಕೆಯ ನಡೆಯನ್ನು ಇಡಬೇಕಾಗ್ತದೆ. ನೋಡ್ರಿ, ಈಗ ಆಲ್ರೆಡಿ CM ಸ್ಥಾನದಲ್ಲಿ ಒಬ್ಬರು ಕೂತಿದ್ದಾರೆ, ಪಕ್ಷದ ಅಧ್ಯಕ್ಷ ಸ್ಥಾನದಲ್ಲಿ ಇನ್ನೊಬ್ಬರು ಕೂತಿದ್ದಾರೆ. ಅದು ಖಾಲಿ ಆಗುವಂಥ ಸಂದರ್ಭದಲ್ಲಿ ಪಕ್ಷ ಅದನ್ನು ಚರ್ಚೆ ಮಾಡ್ತದೆ. ನಾನು ನೀವು ಇಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿದ್ರೆ ಅದಕ್ಕೆ ಅರ್ಥ ಇರೋದಿಲ್ಲ. ಏನೇ ತೀರ್ಮಾನ ಮಾಡಬೇಕು ಅಂತ ಅಂದರೆ ನಮ್ಮ ರಾಷ್ಟ್ರೀಯ ನಾಯಕರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ತೀರ್ಮಾನ ಮಾಡಬೇಕು, ರಾಹುಲ್ ಗಾಂಧಿ ಅವರು ತೀರ್ಮಾನ ಮಾಡಬೇಕು. ಅವರು ತೀರ್ಮಾನ ಮಾಡ್ತಾರೆ. ಕೆಲವರು ಆಕಾಂಕ್ಷಿಗಳು ಇದ್ದಾರೆ. ಶಿವಕುಮಾರ್ ಅವರು ಕೂಡ ಏನು ಇರಲೇಬೇಕು ಆ ಸೀಟಲ್ಲಿ ಅಂತಕ್ಕಂಥದ್ದೇನಿಲ್ಲ. ಅವರು ಕೂಡ 4 ವರ್ಷನ 5 ವರ್ಷನ ಅವರು ಕೂಡ ಆಡಳಿತವನ್ನು ನಡೆಸಿದ್ದಾರೆ, ಅಧ್ಯಕ್ಷರಾಗಿ ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ದಾರೆ. ಯಾರು ಬೇಕಾರಾಗಲಿ, ಸತೀಶ್ ಜಾರಕಿಹೊಳಿ ಆದರೂ ಸಂತೋಷ, ರಾಜಣ್ಣ ಆದರೂ ಸಂತೋಷ, ಪರಮೇಶ್ವರ್ ಆದರೂ ಮತ್ತೊಮ್ಮೆ ಆದರೂ ಇನ್ನೊಬ್ಬರು ಸಂತೋಷ, ಅಥವಾ ಇನ್ಯಾರಾದ್ರೂ ನಾವು ಆಗಲೇಬೇಕು ಅಂಥೇಳಿ ಭಾಳ ತರಾತುರಿನಲ್ಲಿದ್ದರೆ ಅವರು ಅದಕ್ಕೂ ಸಂತೋಷ. ಯಾರು ಆಗಬಾರ್ದು ಅಂತೇನಿಲ್ಲ, ಆಗ್ಬೋದು, ಎಲ್ಲರೂ ಆಗ್ಬೋದು. ಪಕ್ಷದ ದೃಷ್ಟಿಯಿಂದ ಪಕ್ಷವನ್ನು ಎಲ್ಲರೂ ಕೂಡ ಒಗ್ಗಟ್ಟಾಗಿ ತೆಗೆದುಕೊಂಡು ಹೋಗಬೇಕಾದಂಥ ಜವಾಬ್ದಾರಿ, ಗುರುತರ ಜವಾಬ್ದಾರಿ ಎಲ್ಲ ನಾಯಕರ ಮೇಲಿದೆ. ಯಾಕೆ ಸಿದ್ದರಾಮಯ್ಯನವ್ರು ಆಗಬಾರ್ದಾ? ಸಿದ್ದರಾಮಯ್ಯನವರು ಆಗ್ಬೋದು.